ಇನ್ನು ಇವತ್ತಿನಿಂದ 3 ದಿನಗಳ ಕಾಲ ಸಂಸತ್ ವಿಶೇಷ ಅಧಿವೇಶನ. ಈ ಅಧಿವೇಶನದಲ್ಲಿ 3 ಪ್ರಮುಖ ಮಸೂದೆಗಳ ಬಗ್ಗೆನೂ ಚರ್ಚೆ ಆಗ್ತದೆ. 3 ವಿಚಾರಗಳ ಬಗ್ಗೆ ಈ 3 ದಿನಗಳ ಕಾಲ ಸಂಸತ್ ವಿಶೇಷ ಅಧಿವೇಶನ ಇದೆಯಲ್ಲ, 3 ಪ್ರಮುಖ ಮಸೂದೆಗಳ ಬಗ್ಗೆ ಚರ್ಚೆ ಆಗ್ತದೆ. ಡಿಲಿಮಿಟೇಷನ್ ಬಿಲ್ ಮೇಲೆ ವಿಪಕ್ಷಗಳಿಗೆ ಅನುಮಾನ ಇದೆ. ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆಗೆ ಈಗೇನು ಕೇಂದ್ರ ನಿರ್ಧಾರ ಮಾಡಿದೆಯಲ್ಲ, ಅದಕ್ಕೂ ಈಗ ಕಿಡಿಕಾರ್ತಾ ಇದೆ ವಿಪಕ್ಷ. ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಇದು ದೇಶ ವಿರೋಧಿ ನಡೆ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೇಂದ್ರದ ವಿರುದ್ಧ ಕಿಡಿಕಾರಿದ್ದಾರೆ. ಮಸೂದೆಗೆ ವಿರೋಧ ಇದೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಿಡಿಕಾರಿದ್ದಾರೆ. ಇವತ್ತಿನಿಂದ 3 ದಿನಗಳ ಕಾಲ ಸಂಸತ್ ವಿಶೇಷ ಅಧಿವೇಶನ ಕರೆದಿದ್ದಾರೆ. ಈ ವಿಶೇಷ ಅಧಿವೇಶನ ನಡೆಯೋದಕ್ಕಿಂತ ಮುಂಚೆನೇ ಒಂದಿಷ್ಟು ಅಪಸ್ವರಗಳು ವ್ಯಕ್ತವಾಗ್ತಾ ಇದ್ದಾವೆ, ನಕಾರದ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಜೊತೆಗೆ ಇದು ಕೇಂದ್ರ ಸರ್ಕಾರ ಇದು ಹಣ ಕೊಳ್ಳೆ ಹೊಡಿಲಿಕ್ಕೆ ಮಾಡ್ತಾ ಇರುವ ಪ್ಲ್ಯಾನು ಅಂತ ಡಿಕೆನೂ ಒಂದು ಕಡೆ ಹೇಳ್ತಾ ಇದ್ದಾರೆ. ಈ ಕೇಂದ್ರ ಸರ್ಕಾರದ ವಿರುದ್ಧ ಈಗ ಪ್ರತಿಪಕ್ಷಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ದೇಶ ವಿರೋಧಿ ನಡೆ ಅಂತ ರಾಹುಲ್ ಗಾಂಧಿ ಕಿಡಿಕಾರ್ತಾ ಇದ್ದಾರೆ. ಮಸೂದೆಗೆ ನಮ್ಮ ವಿರೋಧ ಇದೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಈಗ ಕೆಂಡ ಕಾರ್ತಾ ಇದ್ದಾರೆ. ಒಂದು ಕಡೆ ಈಗ ಕೇಂದ್ರ ಸರ್ಕಾರ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು, ಕ್ಷೇತ್ರಗಳ ಒಂದು ಮರು ವಿಂಗಡಣೆ ಮಾಡಬೇಕು. ಒಂದು ಕಡೆ ಈಗ ಅದು ಲೋಕಸಭೆ ಇರ್ಬೋದು, ವಿಧಾನಸಭೆ ಇರ್ಬೋದು, ಎರಡೂ ಕಡೆನೂ ಕೂಡ ಕ್ಷೇತ್ರಗಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಬೇಕು, ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ಒಂದು ಕಡೆ ಅವರ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ವಿಶೇಷ ಅಧಿವೇಶನದಲ್ಲಿ 3 ಮಸೂದೆಗಳ ಬಗ್ಗೆ ಬಲವಾಗಿ ಚರ್ಚೆ ಮಾಡಲಿಕ್ಕೆ ಚಿಂತನೆಗಳು ನಡೀತಾ ಇದ್ದರೆ ಕಾಂಗ್ರೆಸ್ ಇದನ್ನು ಬಿಲ್ಕುಲ್ ಒಪ್ತಾ ಇಲ್ಲ. CM DCM ಆದಿಯಾಗಿ ರಾಹುಲ್ ಗಾಂಧಿ, ಎಐಸಿಸಿ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಡಿಲಿಮಿಟೇಷನ್ ಅಲ್ಲ, ಹಣ ಕೊಳ್ಳೆ ಹೊಡೆಯುವಂತಹ ಒಂದು ಸ್ಕೀಮ್ ಇದು. ಜೊತೆಗೆ ಈ ಕ್ಷೇತ್ರಗಳ ಮರುವಿಂಗಡಣೆ ಏನಾದರೂ ಆದರೆ ದಕ್ಷಿಣ ಭಾರತಕ್ಕೆ, ನಮ್ಮ ಕರ್ನಾಟಕವು ಸೇರಿದಂತೆ ಈ ದಕ್ಷಿಣ ಭಾರತದ ಬೇರೆ ಬೇರೆ ರಾಜ್ಯಗಳೇನಿದೆಯಲ್ಲ, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಆಂಧ್ರ ಇರ್ಬೋದು, ಹೀಗೆ ಬೇರೆ ಬೇರೆ ರಾಜ್ಯಗಳಿಗೆ ಸಾಕಷ್ಟು ಅನ್ಯಾಯ ಆಗ್ತದೆ. ಇದನ್ನು DCM CM ಸಿದ್ದರಾಮಯ್ಯನವರು ಆಲ್ರೆಡಿ ಅಭಿಪ್ರಾಯ ಕೂಡ ಈಗ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ವಿಶೇಷ ಪ್ರತಿನಿಧಿ ಅರುಣ್ ಡೆಸ್ಕ್ ಲೈವ್ನಿಂದ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಅರುಣ್, ಕೇಂದ್ರ ಸರ್ಕಾರ ಒಂದು ಮಹತ್ತರ ಹೆಜ್ಜೆಯನ್ನು ಇಟ್ಟಿದೆ. ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡಬೇಕು, 33%. ಜೊತೆಗೆ ಲೋಕಸಭಾ ವಿಧಾನಸಭಾ ಕ್ಷೇತ್ರಗಳ ಒಂದು ಮರು ವಿಂಗಡಣೆ ಆಗಬೇಕು ಅಂತ ಕಾಂಗ್ರೆಸ್ ಸರ್ಕಾರ ಇದನ್ನು ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆ. ಏನಿದು ಅಜೆಂಡಾ ಇದು ಅಂತ? ಸಚಿನ್, ಇಡೀ ದೇಶದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಕ್ಷೇತ್ರಗಳ ಪುನರ್ವಿಂಗಡಣೆ ಮಾಡಬೇಕು ಅನ್ನೋದ್ರಲ್ಲಿ ಯಾರ್ದು ವಿರೋಧ ಇಲ್ಲ. ಅಥವಾ ಮಹಿಳೆಯರಿಗೆ ವಿಧಾನಸಭೆ ಮತ್ತು ಲೋಕಸಭಾ ಕ್ಷೇತ್ರದಲ್ಲಿ 33% ಮೀಸಲಾತಿಯನ್ನ ಕೊಡಬೇಕು ಅನ್ನೋದ್ರಲ್ಲೂ ವಿರೋಧ ಇಲ್ಲ. ಆದ್ರೆ ಅದನ್ನ ಜಾರಿಗೊಳಿಸುತ್ತಿರುವಂತ ರೀತಿ ಇದೆಯಲ್ಲ, ಆ ರೀತಿಗೆ ದೇಶಾದ್ಯಂತ ಪ್ರತಿಪಕ್ಷಗಳವರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂತಂದ್ರೆ ಈಗ ಕೇಂದ್ರ ಸರ್ಕಾರ ಮೊದಲು ಹೇಳಿದ್ದೇನು, ಮಹಿಳೆಯರಿಗೆ ಮೀಸಲಾತಿ ಕೊಡುವಂತ ಕಾರಣಕ್ಕೇನೆ 33% ಮೀಸಲಾತಿಯನ್ನ ಕೊಡುವಂತ ಕಾರಣಕ್ಕೆ 3 ದಿನಗಳ ಅಧಿವೇಶನವನ್ನು ಕರೆಯಲಾಗ್ತಾ ಇದೆ. ಇದರಲ್ಲಿ ಚರ್ಚೆ ಮಾಡಿ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ತೀವಿ. ನಿಜ, 33% ಮೀಸಲಾತಿಯನ್ನ ಕೊಡಬೇಕಾದ್ರೆ ಇವರು 2011ರ ಜನಗಣತಿಯನ್ನ ಆಧಾರವಾಗಿ ಇಟ್ಕೊಳ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ದೇಶಾದ್ಯಂತ ಕ್ಷೇತ್ರಗಳ ಪುನರ್ವಿಂಗಡಣೆ ಮಾಡ್ತಾ ಇದ್ದಾರೆ. ಅದರ ಪ್ರಕಾರ ಲೋಕಸಭಾ ಕ್ಷೇತ್ರಗಳು ಹಾಗೂ ರಾಜ್ಯಗಳ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆಯನ್ನ ಕೂಡ ಹೆಚ್ಚು ಮಾಡುವಂತ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಜನಸಂಖ್ಯೆಗೆ ಅನುಗುಣವಾಗಿ ಆಗಬೇಕು. ಆದ್ರೆ ಈ ಒಂದು ಪ್ರಕ್ರಿಯೆ ಮಾಡಬೇಕಾದ್ರೆ, ಈ ಒಂದು ಡಿಲಿಮಿಟೇಷನ್ ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕೆ ಹಿಂದಿನ ವರ್ಷದಲ್ಲಿ ಆಗಿರುವಂತ ಜನಗಣತಿ ಏನಿದೆ, ಆ ಜನಗಣತಿಯ ಆಧಾರದ ಮೇಲೆ ಕ್ಷೇತ್ರ ಪುನರ್ವಿಂಗಡಣೆಯನ್ನ ಮಾಡಬೇಕು. ಮೊದಲಿಗೆ 1950-51ರಲ್ಲಿ ಈ ರೀತಿ ಕ್ಷೇತ್ರ ಪುನರ್ವಿಂಗಡಣೆಯನ್ನ ಮಾಡಲಾಗಿತ್ತು. ನಂತರ 1971ರ ಜನಗಣತಿಯ ಆಧಾರದ ಮೇಲೆ 1976ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಮಾಡಿದ್ರು. ಆಗ ಲೋಕಸಭಾ ಸ್ಥಾನಗಳನ್ನ 543ಕ್ಕೆ ನಿಗದಿ ಮಾಡಿದ್ರು. ಅದಾದ ಬಳಿಕ 2001ರಲ್ಲೂ ಕೂಡ ಇದೇ ಪ್ರಕ್ರಿಯೆ ನಡೆಸ್ತಾ ಆಗಿತ್ತು. ಆದ್ರೆ ಒಟ್ಟು ಸಂಖ್ಯೆಯನ್ನ ಹೆಚ್ಚು ಮಾಡಿರ್ಲಿಲ್ಲ. ಈಗ ನೀವು ಕ್ಷೇತ್ರ ಪುನರ್ವಿಂಗಡಣೆ ಮಾಡಿ, ಆದ್ರೆ ಮಾಡ್ಬೇಕಾದ್ರೆ ಯಾವ ಒಂದು ಜನಗಣತಿಯನ್ನ ಆಧಾರವಾಗಿ ಇಟ್ಕೋಬೇಕು. ಈಗಾಗಲೇ 2026ರಲ್ಲೇ ದೇಶಾದ್ಯಂತ ಜನಗಣತಿ ಆರಂಭ ಆಗಿದೆ.
ಇನ್ನೊಂದು ವರ್ಷದಲ್ಲಿ 2027ಕ್ಕೆ ಜನಗಣತಿ ಮುಕ್ತಾಯ ಆಗುತ್ತೆ. 2027ಕ್ಕೆ ಜನಗಣತಿ ಮುಕ್ತಾಯವಾದ ಬಳಿಕ ಅದರ ಆಧಾರದ ಮೇಲೆ ಕ್ಷೇತ್ರ ಪುನರ್ವಿಂಗಡಣೆ ಮಾಡಬಹುದು, ಏನು ಸಮಸ್ಯೆ ಇಲ್ಲ. ಕೇಂದ್ರ ಸರ್ಕಾರಕ್ಕೆ ಇನ್ನೂ ಕೂಡ 2-3 ವರ್ಷಗಳ ಒಂದು 3 ವರ್ಷಗಳ ಒಂದು ಅಧಿಕಾರಾವಧಿ ಇದೆ. ಹಾಗಾಗಿ ಅವಾಗ ಮಾಡಿದ್ರೆ ತೊಂದ್ರೆ ಏನು ಅಂತ ಹೇಳಿ ಈಗ ಪ್ರತಿಪಕ್ಷದವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ತರಾತುರಿಯಲ್ಲಿ ಈಗಲೇ ಕ್ಷೇತ್ರ ಪುನರ್ವಿಂಗಡಣೆ ಮಾಡೋ ಅಗತ್ಯ ಏನು? ಎರಡನೇದಾಗಿ ಈಗ 33% ಮಹಿಳಾ ಮೀಸಲಾತಿ ಕೊಟ್ಟರು ಕೂಡ ಅದನ್ನ ಜಾರಿಗೊಳಿಸೋದು 2029ಕ್ಕೆ. ಹಾಗಿದ್ಮೇಲೆ ಈಗ ಯಾಕಂತ ತರಾತುರಿ, ಇಂತ ಅರ್ಜೆನ್ಸಿ ಏನಿದೆ ಅನ್ನುವಂತ ಪ್ರಶ್ನೆಯನ್ನ ಎಲ್ಲ ಪ್ರತಿಪಕ್ಷದವರು ಮುಂದಿಡ್ತಾ ಇದ್ದಾರೆ. ಅಲ್ಲದೆ ಈ ಕ್ಷೇತ್ರ ಪುನರ್ವಿಂಗಡಣೆ ಮಾಡೋದ್ರಿಂದ ಕೇವಲ ಉತ್ತರ ಭಾರತದ ಒಂದು ಕ್ಷೇತ್ರಗಳ ಸಂಖ್ಯೆಯನ್ನ ಜಾಸ್ತಿ ಮಾಡಿಕೊಂಡು ಆ ಮೂಲಕ ಉತ್ತರದ ಪ್ರಾಬಲ್ಯವನ್ನ ಅಂದ್ರೆ ಸಂಸತ್ತಿನಲ್ಲಿ ಉತ್ತರದ ಪ್ರಾಬಲ್ಯವನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಮೂಲಕ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂತ ಕೂಗು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗೇನೆ ಈ ಒಂದು ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ಕ್ಷೇತ್ರ ಪುನರ್ವಿಂಗಡಣೆಯನ್ನ ಹಾಗೂ 2011ರ ಜನಗಣತಿಯ ಆಧಾರದ ಮೇಲೆ ಮಾಡ್ತಾ ಇರುವಂತಹ ಮಹಿಳಾ ಮೀಸಲಾತಿಗೆ ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸೋದಕ್ಕೆ ಪ್ರತಿಪಕ್ಷಗಳು ಸಿದ್ಧತೆ ಮಾಡಿಕೊಳ್ಳುವಂತದ್ದು. ಸಂಪತ್, ಸಚಿನ್, ಧನ್ಯವಾದ ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.